ಹಾಸನಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಲತಾ ಹಾಸನದಿಂದ ಕರೆ ಮಾಡಿದ್ದಾರೆ. ಲತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮೇಡಮ್ ನಮಗೆ 32 ಇಯರ್ಸ್. ಹೇಳಿ ಲತಾ. ನಮಗೆ 32 ಇಯರ್ಸ್ ಮೇಡಮ್. ಈಗ ನನಗೆ ಗೊತ್ತಾಯ್ತು, ಕೇಳಿಸ್ತಾ ಇದೆ, ಹೇಳಿ ಲತಾ. ನಾನು ಮದುವೆಯಾಗಿ ನಮಗೆ 6 ಇಯರ್ಸ್ ಆಯಿತು. ಇನ್ನು ನಮ್ಗೆ ಮಗುವಾಗಿಲ್ಲ. ಹಾಂ. ಅದಕ್ಕೇನೆ ನಮಗೆ ಬೇರೆ ಚೆಕ್ ಮಾಡ್ಕೊಂಡು ಮಗುವ ಮಾಡ್ಕೋಬೇಕು ಅಂತ ಇದ್ದೀವಿ. ಓಕೆ. ಹಾಂ. ಅದಕ್ಕೆ ಡಾಕ್ಟರ್ ತೋರಿಸಿದ್ದಕ್ಕೆ ಆಮೇಲೆ ಅದನ್ನು ಸ್ಕ್ಯಾನಿಂಗ್ ಮಾಡಿದ್ರು ಫಾಲಿಕ್ಯುಲರ್ ಅಂತ. ಸ್ಕ್ಯಾನಿಂಗ್ನಲ್ಲಿ ಏನಂತ ರಿಪೋರ್ಟ್ ಬಂತು ಲತಾ? ಲೆಫ್ಟ್ ಓವರಿ ಮೇಲೆ ಒಂದು ತಪ್ಪು ಫುಲ್ಲೆ ಥರ ಆಗಿದೆ, ದೊಡ್ಡದ ಮೇಲೆ ರಿಟರ್ನ್ ಮಾಡ್ತೀವಿ ಅಂತ. ಮೇಡಮ್ ಅದನ್ನೇನು ತೊಂದರೆ ಆಗುತ್ತಾ? ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿದ್ರಾ? ಆ ಥರ ಏನು ಹೇಳಿಲ್ಲ. ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಲೆಫ್ಟ್ ಓವರಿ ಮೇಲೆ ಸಿಕ್ಸ್ ಏನೋ ಇದೆ ಅಂತ ಸಿಸ್ಟ್. ಹೌದು. ಅಲ್ಲ, ಅದು ಕಾಮನ್ ಆಗಿ ನಾವು ಪೆಥಾಲಜಿಕಲ್ ಸಿಸ್ಟ್ ಅಂತ ಹೇಳ್ತೀವಿ, ಫಿಸಿಯೋಲಾಜಿಕಲ್ ಸಿಸ್ಟ್ ಅಂತ. ಅಂದರೆ ಕೆಲವು ಸಲ ಈ ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ ಲತಾ ಅವರೇ. ಅದರಿಂದ ನಿಮಗೆ ಗರ್ಭ ಧರಿಸೋದು ಸ್ವಲ್ಪ ನಿಧಾನ ಆಗ್ಬೋದು. ಅದು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಂಡು ಅದರಿಂದ ನೀವು ಗರ್ಭ ಧರಿಸೋ ಚಾನ್ಸು ಇರುತ್ತೆ. ಮತ್ತು ಇನ್ಫರ್ಟಿಲಿಟಿ ಅನ್ನೋದಕ್ಕೆ ಬೇರೆ ಕಾರಣಗಳು ಏನಾದ್ರು ಇದೆಯಾ? ಅದು ನೀವು 6 ವರ್ಷ ಆಗಿದೆ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಅದು ಏನು ರೀಸನ್ಗಾಗಿ ನಿಮಗೆ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ಡಾಕ್ಟ್ರ್ ಹೇಳಿದ್ದಾರೆ ಲತಾ ನಿಮಗೆ? ನನಗೆ ಪ್ರಾಬ್ಲಮ್ ಏನು ಇರಲಿಲ್ಲ, ನಮ್ಮ ಹಸ್ಬೆಂಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದೇ ಅವರು ಯೂರಾಲಜಿಸ್ಟಿಂದ ಅವರು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಕನ್ಸೀವ್ ಆಗಲಿಕ್ಕೆ. ನಿಮ್ಮ ಕನ್ಸೆಪ್ಷನ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ 2 ಫ್ಯಾಕ್ಟರ್ಸು ಕೌಂಟ್ ಆಗುತ್ತೆ ಲತಾ ಅವರೇ. ಮತ್ತು ಈಗ ಸಿಸ್ಟನ್ನ ನೀವು ಐ ಥಿಂಕ್ ನೀವು ಹೇಳೋದು ನೋಡಿದ್ರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿದ್ದಾರೆ ಅನಿಸುತ್ತೆ. ಆ ಸಿಸ್ಟಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದಾರಮ್ಮ. ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಮೇಡಮ್ ನಾನು. ಏನು ಟ್ಯಾಬ್ಲೆಟ್? ಹಲೋ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಕುಂದಾಪುರದಿಂದ ಕಿರಣ್ ಕರೆ ಮಾಡಿದ್ದಾರೆ. ಕಿರಣ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಕಿರಣ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳ್ತಿದ್ದೆ ಮೇಡಮ್. ಮಾತಾಡಿ ಡಾಕ್ಟರ್ ಜೊತೆ. ಹಲೋ ಮೇಡಮ್. ಹಲೋ ಕಿರಣ್ ಅವರೇ, ಹೇಳಿ. ನನ್ನ ವೈಫ್ ಈಗ 2 months ಆಗಿದೆ. ಓಕೆ. ಅವಳಿಗೆ ಈ ಯಾವ ಟೆಸ್ಟ್ ಮಾಡಿಸ್ಬೇಕಂತ ನಿಮ್ಮ ಸಜೆಷನ್ ಹೇಳ್ತೀರಾ? ಓಕೆ. ಅಲ್ಲ, ಮೊದಲು ನೀವು ಆಬ್ಸ್ಟಿಟಿಷಿಯನ್ ಹತ್ರ ಚೆಕಪ್ಗೆ, ಸ್ತ್ರೀರೋಗ ತಜ್ಞರ ಹತ್ರ ಚೆಕಪ್ ಕರ್ಕೊಂಡು ಬನ್ನಿ. ಆಮೇಲೆ ಮೊದಲು ಹೇಳಿದ್ನಲ್ಲ, ಸಂಪೂರ್ಣ ಹಿಸ್ಟ್ರಿ ಟೇಕಿಂಗ್ ಅದೆಲ್ಲ ಆಗಿ ಪೇಷಂಟ್ ಏನೇನು ಮೆಡಿಕಲ್ ಡಿಸಾರ್ಡರ್ಸ್ ಏನಾದ್ರು ಇದೆಯಾ ಅದೆಲ್ಲ ನಾವು ತಗೊಳ್ತೇವೆ. ಆಮೇಲೆ ನಿಮ್ಮ ನೆಕ್ಸ್ಟು ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತಾರೆ. ಆ ಸ್ಕ್ಯಾನಿಂಗ್ನಲ್ಲಿ ಇವಾಗ ನಾನು ಅವಾಗ ಮೆನ್ಷನ್ ಮಾಡಿದ್ದೆ, NT ಸ್ಕ್ರೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮಗುವಿನ ನೆಕ್ ಫೋಲ್ಡ್ ಥಿಕ್ನೆಸ್ ಅಂತ ಹೇಳ್ತೀವಿ, ಡೌನ್ ಸಿಂಡ್ರೋಮ್ ಇದಕ್ಕೆ ಕಂಡುಹಿಡಿಲಿಕ್ಕೆ. ಅದರ ಜೊತೆಗೆ ಕೆಲವು ರಕ್ತ ಪರೀಕ್ಷೆಗಳು, ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ಮತ್ತು ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಅಂತ ಹೇಳ್ತೀವಿ. ಆವಾಗ ಮೊದಲು 3 months ಒಳಗೇ ನಾವು ಡಯಾಬಿಟೀಸ್ ಇದೆಯಾ ಅಂತ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡ್ತೀವಿ. ಅದಲ್ಲದೆ ಬೇರೆ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, HIV, HbS, VDRL ಅಂತ. ಸೊ ರಕ್ತ ಪರೀಕ್ಷೆಗಳು, ಸ್ಕ್ಯಾನಿಂಗ್ 2 ತಿಂಗಳಾದಮೇಲೆ ಫಸ್ಟು ಮಗುವಿನ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನೋಡೋದಕ್ಕೆ ವಯಬಿಲಿಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಆಮೇಲೆ ನಾನು NT ಸ್ಕ್ರೀನಿಂಗ್ ಹೇಳಿದ್ದು 11 ವಾರದ ಮೇಲೆ 13 ವಾರ 6 ದಿನದೊಳಗೆ ಅದು ಮಾಡಿಸ್ಬೇಕಾಗತ್ತೆ. ಓಕೆ. ಈಗ ಮಮತಾ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಮಮತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮಮತಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳ್ತಾ ಇದೆ. ಮಾತಾಡಿ ಡಾಕ್ಟರ್ ಜೊತೆ. ಹಲೋ. ಹಲೋ, ಹೇಳಿ ಮಮತಾ ಅವರೇ. ಹಲೋ ಮೇಡಮ್, ನಾನು ಮಮತಾ ಅಂತ. ಹೇಳಿ. ನನಗೆ ಆಪ್ಲಾ ಪಾಸಿಟಿವ್ ಇದೆ. ಪಾರ್ಡನ್, ಏನು ಹೇಳಿ? ಆಪ್ಲಾ ಪಾಸಿಟಿವ್, ಗ್ಲೂಕೋಸ್ ಆಂಟಿಕೋಗ್ಯುಲೆಂಟ್. ಓಕೆ. ಆಪ್ಲಾ ಪಾಸಿಟಿವ್ ಇದೆ. ಓಕೆ. ನಾನು ಇವಾಗ 36 ಪ್ರೆಗ್ನೆನ್ಸಿ. ನಾನು 36 years old. ಹೌದು. 36 weeks ಆಗಿದೆ ಮೇಡಮ್. ಓಕೆ, 36 weeks ಆಗಿದೆ. ಪ್ರೆಗ್ನೆನ್ಸಿ ಆಗಿದೆ. ಇವಾಗ ಅದು ಇಂಜೆಕ್ಷನ್ ನಮಗೆ ಕಂಟಿನ್ಯೂ ಮಾಡಕ್ಕೆ ಹೇಳಿದೆ. ಹೆಪಾರಿನ್ ತಗೋಬೇಕಾಗುತ್ತಮ್ಮ. ತಗೊಳ್ತಾ ಇದ್ದೆ ಮೇಡಮ್ ಈಗ ನಾನು. ಓಕೆ. ಅದು ಇವಾಗ 36 weeks ಆದ್ಮೇಲೆ ಡೆಲಿವರಿ ಟೈಮಲ್ಲಿ ಇನ್ನೊಂದು ವೀಕ್ ಇದ್ದಂಗೆ ನಿಲ್ಲಿಸಿ ಅಂತ ಹೇಳಿದ್ರು ಮೇಡಮ್. ಆವಾಗ ಅದು ಬೇರೆ ಡ್ರಗ್ಗೆ ಚೇಂಜ್ ಮಾಡ್ತಾರೆ. ಅದು ಬ್ಲಡ್ ಥಿನ್ನರ್ ಆದ್ರಿಂದ ಡೆಲಿವರಿ ಟೈಮ್ನಲ್ಲಿ ಬ್ಲಡ್ ಥಿನ್ನರ್ ಯಾವುದು ಸೇಫ್ ಇರುತ್ತೆ ಅದಕ್ಕೆ ಚೇಂಜ್ ಮಾಡ್ಕೊಳ್ತಾವಮ್ಮ. ಓಕೆ. ಈಗ ಸುಷ್ಮಾ ಕರೆ ಮಾಡಿದ್ದಾರೆ. ಸುಷ್ಮಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹೇಳಿ ಸುಷ್ಮಾ ಅವರೇ. ನಮ್ಗೆ ಮದುವೆ ಆಗಿ 1 ವರ್ಷ ಆಯ್ತು. ಹೇಳಿ. ನಮ್ದು ನಮ್ಮ ಯಜಮಾನ್ರದ್ದು ಒಂದೇ ಸೇಮ್ ಬ್ಲಡ್ ಗ್ರೂಪ್. ಓಕೆ. ಪಾಸಿಟಿವ್ ಆಯ್ತು. ಅದೇ ಒಂದು ಅಬಾರ್ಷನ್ ಆಗೋಯ್ತು 2 months ಅಲ್ಲಿ. ಓಕೆ. ಇದು 2ನೇ ಸಲ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀರಾ ಸುಷ್ಮಾ? ಇಲ್ಲ. ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ತಗೋಬೇಕಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ? ಹೌದು, ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಆ್ಯಕ್ಚುಲಿ ಮೊದಲು ಒಂದು ಹಿಸ್ಟ್ರಿ ಆಫ್ ಅಬಾರ್ಷನ್ ಇದ್ದಾಗ ನೀವು ಗರ್ಭಿಣಿ ಆಗೋಕ್ಕೆ ಮೊದಲೇ ತಪಾಸಣೆಗೆ ಬಂದು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಸುಷ್ಮಾ. ಅದು ಕಾರಣ ಏನಕ್ಕಾಗಿ ಈ ಥರ ಅಬಾರ್ಷನ್ ಆಗಿರ್ಬೋದು, ಅದಕ್ಕೆಲ್ಲ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕಾಗತ್ತೆ. ಅದು ನೀವು ಮಾಡಿಸ್ಕೊಂಡು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋದು ಒಳ್ಳೆಯದಮ್ಮ.
ಓಕೆ ಸುಜಾತ ಅವರೇ, ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಅಂದರೆ ಏನೋ ಒಂದು ಕಾರಣದಿಂದ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳ್ಕೊಳ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ. ಸೊ ವೀಕ್ಷಕರೇ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೆ ಖಂಡಿತ ವೈದ್ಯರ ಸಲಹೆ ಪಡ್ಕೊಳ್ಳಿ. ಆಗಾಗ ಟೆಸ್ಟ್ಗಳನ್ನು ಮಾಡಿಸ್ತಾ ಇರಿ, ಜೋಪಾನವಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.